ಇವತ್ತು ನನ್ನ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನಗೂ ಕೂಡ ಈ ಇಲಾಖೆಯ ಬಗ್ಗೆ ಮೊದಲಿನಿಂದಲೂ ಬಹಳಷ್ಟು ಕಾಳಜಿ ಮತ್ತು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಬಂಧುಗಳೇ, ಮೊದಲಿನಿಂದನೂ ಕೂಡ ಧಾರವಾಡ ಅಂತ ಅಂದ್ರೆ ಶಿಕ್ಷಣ ಕಾಶಿ ಅಂತ ನಾವೆಲ್ಲರೂ ಹೇಳ್ತೀವಿ. ಅದರಲ್ಲೂ ಕೃಷಿಗೆ, ರೈತರಿಗೆ ಮೊದಲಿನಿಂದನೂ ಅನುಕೂಲ ಮಾಡಿಕೊಟ್ಟಿದ್ದು, ಉತ್ತರ ಕರ್ನಾಟಕದಲ್ಲಿ ರೈತರಿಗೆ ಒಂದು ಕನಸನ್ನ ಬಿತ್ತಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದು, ಆಶಾ ಕಿರಣ ಅಂತ ಹೇಳಿದ್ರೆ ಇದು ಕೃಷಿ ವಿಶ್ವವಿದ್ಯಾಲಯ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಅದರ ಜೊತೆಯಲ್ಲಿ ಏನು ನಾವು ಮೊದಲು ಹೋಮ್ ಸೈನ್ಸ್ ಅಂತ ಹೇಳ್ತಾ ಇದ್ವಿ, ಈಗ ಕಮ್ಯುನಿಟಿ ಸೈನ್ಸ್ ಅಂತ ಅದನ್ನ 2016ಕ್ಕೆ ಮರುನಾಮಕರಣ ಮಾಡಿದ್ರು ಅಂತ ನಮ್ಮ ಮೇಡಮ್ ಅವರು ಈ ಒಂದು ಮಹಾವಿದ್ಯಾಲಯ ನಡೆದು ಬಂದಂತ ದಾರಿ 50 ವರ್ಷ ಆಯ್ತು ಅಂತ ಎಲ್ಲ ಎಳೆ ಎಳೆಯಾಗಿ ಹೇಳಿದ್ರು. ಬಹುಶಃ ನಾನು ಹುಟ್ಟೋಕಿನ್ನ 1 ವರ್ಷ ಮುಂಚೆ ಈ ಒಂದು ಏನು ಹೋಮ್ ಸೈನ್ಸ್ ನಮ್ಮ ಮಹಾವಿದ್ಯಾಲಯ ಹುಟ್ಟಿತು. 50 ವರ್ಷಗಳ ವಸಂತವನ್ನ ದಾಟಿ ಈ ಒಂದು ಘಟ್ಟಕ್ಕೆ ಬಂದು ನಿಂತಿದೆ. ಎಷ್ಟೊಂದು ಓದಬೇಕಾದ್ರೆ ಎಷ್ಟೊಂದು ಹೆಮ್ಮೆಯಿಂದ ಹೇಳ್ತಾ ಇದ್ರು, ನಮ್ಮ ಈ ಒಂದು ಇದರಲ್ಲಿ ಓದಿದಂಥವ್ರು ಇವತ್ತು ಎಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸವನ್ನ ಮಾಡಿ ಬಹಳಷ್ಟು ಸಾರ್ಥಕತೆಯನ್ನ ತಮ್ಮ ಜೀವನದಲ್ಲಿ ಪಡೆದಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ತಾವೆಲ್ಲ ಹೇಳ್ತಾ ಇದ್ದಿದ್ದ ನಾನು ಕೂಡ ಅಷ್ಟೇ ಅಭಿಮಾನದಿಂದ ಕೇಳ್ಕೊಂಡು ಕೂತ್ಕೊಂಡಿದ್ದೆ. ನನಗೆ ಮಹಿಳೆಯರು ಅಂತಂದ್ರೆ ಎಲ್ಲಿಲ್ಲದ ಒಂದು ಪ್ರೀತಿ. ನನಗೆ ಎಲ್ರು ನಮ್ಮ ಮನೆಯಲ್ಲಿ ಏನಂತಾರಂದ್ರೆ, ನೀನ್ ಬರೀ ಮಹಿಳಾ ಮಂತ್ರಿ ಅಂತ ಅಲ್ಲ, ಮುಂಚೆಯಿಂದನೂ ಒಂಥರ ಫೆಮಿನಿಸ್ಟ್ ವಿಚಾರ ನನಗೆ. ನಾನು ತಮ್ಮೆಲ್ಲರ ಬಗ್ಗೆ ಹೇಳಲಿಕ್ಕೆ ನನಗೇನು ಸಂಕೋಚ ಇಲ್ಲ. ಯಾಕಂತಂದ್ರೆ ನಾನು ಕಲ್ತಿದ್ದು SSLC. 18 ವಯಸ್ಸಿಗೆ ಮದುವೆ ಆಯಿತು. 5 ಜನ ಹೆಣ್ಮಕ್ಳು. ನಾನು 2ನೇವಳು. ನೋಡ್ಲಿಕ್ಕೆ ಸ್ವಲ್ಪ ಈಗ ಏಜ್ ಆಗಿದೆ ಬಿಡಿ, ನೋಡ್ಲಿಕ್ಕೆ ಸ್ವಲ್ಪ ಎಲ್ರು ಸುಮಾರು ಚೆನ್ನಾಗೇ ಇದ್ವಿ ನಾವು. ನಮ್ಮ ಸುಮಿತ್ರ ನಗ್ತಾಳೆ, ಅಜ್ಜಿನೂ ಆಗಿದ್ದೀರಾ ಅಂತಾಳೆ. ಸೊ ಹಳ್ಳಿಗಳಲ್ಲಿ ಈ ಸಾವುಕಾರು, ಗೌಡ್ರು ಅಂತೆಲ್ಲ ಹೇಗೆ ತಮ್ಗೆಲ್ಲ ಗೊತ್ತು, 25 ವರ್ಷದ ಹಿಂದಿನ ಜನರ ಒಂದು ವಿಚಾರಧಾರೆ ಯಾವ ರೀತಿ ಇತ್ತು, 25-30 ವರ್ಷದ ಹಿಂದಿನ ವಿಚಾರಧಾರೆಗಳು ಯಾವಿತ್ತು. ತಾವೆಲ್ಲರೂ ಕೂಡ ಎಷ್ಟು ಜನ ಕೂತ್ಕೊಂಡಿದ್ದೀರಾ, ನೀವೆಲ್ಲರೂ ಬಹಳಷ್ಟು ಅದೃಷ್ಟವಂತರು. ತಮ್ಮ ತಂದೆ ತಾಯಿ ತಮ್ಮಗಳನ್ನ ಕಲಿಸಿ 4 ಜನರಿಗೆ ಪಾಠ ಹೇಳ್ಕೊಡುವಷ್ಟು ತಮ್ಮನ್ನ ಕಲಿಸಿದಾರಲ್ಲ, ನಿಜವಾಗ್ಲೂ ತಾವೆಲ್ಲರೂ ಅದೃಷ್ಟವಂತರು. ಇವತ್ತು